ಸರ್ ಹೇಳಿ. ಇವತ್ತು ಕಡತನಮಲೆ ಸತೀಶ್ ಅವರು ಮಾತಾಡಿದ್ದಾರೆ ದಾಸ ಅವರ ಬರ್ತಡೆಗೆ. ಸೊ ಏನು ಹೇಳ್ತೀರಿ ಇದಕ್ಕೆ? ಸರ್, ನಾನು ಕೂಡ ಇವಾಗ ಕೆಲವು ಮಾಧ್ಯಮಗಳಲ್ಲಿ ನೋಡಿದೆ ಅವ್ರು ಮಾತಾಡಿರೋದನ್ನ. ಶಾಸಕರ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರಗಳು ಮಾಡಬೇಕು, ಶಾಸಕರು ಹೆಸರು ಹೇಳಿದ್ರೆ ನನಗೆ ಸ್ವಲ್ಪ ಮೈಲೇಜ್ ಜಾಸ್ತಿ ಸಿಗ್ತದೆ ಅಂತ ಕೆಲವೊಂದು ನೋಡಿದೆವು ಸ್ವಲ್ಪ ಸಮಯದ ನಂತರ. ನಿನ್ನೆ ಮಂಜುನಾಥ್ ಅಲಿಯಾಸ್ ದಾಸ್ ಅವರು ಹುಟ್ಟುಹಬ್ಬ ಇರುತ್ತದೆ. ಅವರು ಪ್ರತಿ ವರ್ಷದಂತೆ 6-7 ವರ್ಷದಿಂದ ನಮ್ಮ ಶಾಸಕರು ಹುಟ್ಟುಹಬ್ಬಕ್ಕೆ ಬಂದು ಆಶೀರ್ವಾದ ತಗೊಂಡು ಹೋಗ್ತಿದ್ರು. ನಿನ್ನೆ ದಾಸಪುರ ಕಾಮಗಾರಿ ಪೂಜೆಗಳಲ್ಲಿ ಶಾಸಕರು ಕಾಮಗಾರಿ ಪೂಜೆಗಳಲ್ಲಿ ಬ್ಯುಸಿ ಇರ್ತಾರೆ. ದಾಸ್ ಅವರು ಮತ್ತು ಅವ್ರ ಸ್ನೇಹಿತರು, ನಮ್ಮ ಸಾಹೇಬರು ಎಲ್ಲಿರ್ತಾರೆ ಅಲ್ಲಿಗೆ ಯಾರಿಗೋ ಅವ್ರ ಸ್ನೇಹಿತರು ಫೋನ್ ಹಾಕ್ಕೊಂಡು ಅಲ್ಲಿಗೆ ಹೋಗಿರ್ತಾರೆ. ಹೋಗಿ ಶಾಸಕರ ಆಶೀರ್ವಾದ ಪ್ರತಿ ವರ್ಷದಂತೆ ಆಶೀರ್ವಾದ ತಗೊಂಡಿರ್ತಾರೆ. ಅದಕ್ಕೆ MLA ಅವರ ಜೊತೆ ಒಂದು ಹಾರ ಹಾಕ್ಕೊಂಬಿಟ್ಟು ಒಂದು ಫೋಟೋ ಇವರೇ ಪ್ರತಿ ಟಿ ವಿಗೂ ಕಳಿಸಿ, ಮಾಧ್ಯಮಗಳಿಗೆಲ್ಲ ಕಳಿಸಿ, ಈ ಥರ ಶಾಸಕರ ಮೇಲೆ ಇನ್ನೇನು ಅಪಪ್ರಚಾರ ಮಾಡೋಕ್ಕೆ ಏನೂ ಸಿಗಲ್ಲ ಅಂದ್ಬಿಟ್ಟು ಈ ಥರ ಫೋಟೋ ಕಳಿಸಿ ಇವರೇ ಟಿ ವಿ ಮಾಧ್ಯಮಗಳ ಜೊತೆ ಮಾತಾಡಿ ಶಾಸಕರ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಿದ್ದಾರೆ. ನಾನು ಒಂದು ಅವ್ರಿಗೆ ಡೈರಿ ಡೈರೆಕ್ಟರ್ ಸತೀಶ್ ಅವ್ರಿಗೆ ಕೇಳೋಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಇದೇ 2025 ಜೂನ್ 19ನೇ ತಾರೀಕಿನ ಹುಟ್ಟುಹಬ್ಬ ಅವ್ರದ್ದು. ಹುಟ್ಟುಹಬ್ಬ ದಿನ ಹೋಗಿ ಇದೇ ದಾಸ್ ಅವರು 1 ಅವರ್ ಅವ್ರ ಮನೆಯಲ್ಲೇ ಕೂತು ತಿಂಡಿ ಮಾಡಿ, ಕಾಫಿ ಕುಡ್ದು, ಶಾಲು ಹಾರ ಎಲ್ಲ ಹಾಕಿ 1 ಗಂಟೆಗಳ ಕಾಲ ಚರ್ಚೆ ಮಾಡಿ ಎಲ್ಲ ಮಾಡಿರ್ತಾರೆ. ಅವತ್ತು ದಾಸ್ ಅವರು ರೌಡಿ ಶೀಟ್ರು ಮತ್ತು ಇವರು ಸರಿ ಇಲ್ಲ, ಇವ್ರು ರೌಡಿ ಶೀಟ್ರು ಅಂತ ಅವತ್ತು ಅವ್ರಿಗೆ ಗೊತ್ತಾಗಿಲ್ಲ. ಅದು ಅವ್ರ ವೃತ್ತಿಯಲ್ಲಿ ವಕೀಲರು ಬೇರೆ ಇದ್ದಾರೆ. ಇವತ್ತು ಶಾಸಕರ ಬಗ್ಗೆ ಈ ಥರ ಅಪಪ್ರಚಾರ ಮಾಡೋದು ತಪ್ಪು, ನಾವು BJPಯಿಂದ ಉಚ್ಚಾಟನೆ ಮಾಡೋರೆ ಅಂದ್ಬಿಟ್ಟು ಈ ಥರ MLA ಅವ್ರ ಬಗ್ಗೆ ಇನ್ನೇನೂ ಸಿಗಲ್ಲ ಅಂದ್ಬಿಟ್ಟು ಮಾಡಲಿ. ಇವರು ಶಾಸಕರ ಮೇಲೆ ಏನು ಅಪಪ್ರಚಾರ ಮಾಡಬೇಕು? ಶಾಸಕರು ಕೆಲಸ ಮಾಡ್ತಾಯಿಲ್ಲ, ಜನಗಳ ಕೈ ಸಿಗ್ತಾಯಿಲ್ಲ, ಬೆಳಗ್ಗೆ ಇದ್ರೆ MLA ಅವ್ರು ಸಿಗಲ್ಲ ಜನಗಳ ಕೈಗ, ಇಲ್ಲಿ ಇವರು ಅಭಿವೃದ್ಧಿ ಮಾಡ್ತಾಯಿಲ್ಲ, ಯಲಹಂಕ ಕ್ಷೇತ್ರದಲ್ಲಿ ಇರಲ್ಲ ಅಂತ ಈ ಥರ ನೋಡೋಣ. MLA ಅವ್ರ ಬೆಲೆ ಅಪಪ್ರಚಾರ ಮಾಡಿ ಅವರು ಕೆಲಸ ಮಾಡ್ತಾರೆ ಅಂತ ಮಾಡಲಿ ನೋಡೋಣ. ಅದು ಬಿಟ್ಬಿಟ್ಟು ಯಾವುದೋ ಫೋಟೋ ಇಟ್ಕೊಂಡು ಇವತ್ತು ಇಡೀ ಎಲ್ಲ ಮಾಧ್ಯಮಗಳಿಗೂ ಕಳಿಸಿ ಅವ್ರಿಗೆ ಇವರೇ ಎಲ್ಲ ಮಾತಾಡಿ ಈ ಥರ ಮಾಡಬೇಕು ಅಂತ ಎಲ್ಲ ಹೇಳ್ತಾರಲ್ಲ. ಇವ್ರದ್ದು ಫೋಟೋ ಇವತ್ತು ನಾವು ಇವಾಗ ಬಿಡುಗಡೆ ಮಾಡ್ತೀವಿ, ನಿಮ್ಗೆ ಕೊಡ್ತೀವಿ, ನೀವು ಹಾಕ್ಬೋದು. ಇದೇ ದಾಸವ್ರ ಜೊತೆ ಇದೇ ಅವ್ರ ಕಾಲಿ ತೆಗ್ದು ಚೆಕ್ ಮಾಡಲಿ ಅವರು ದಾಸವ್ರ ಜೊತೆ ಸಂಪರ್ಕದಲ್ಲಿ ಇದ್ರಾ ಇಲ್ಲ ಅಂತ. MLA ಅವ್ರ ಸಂಪರ್ಕದವರ ಇಲ್ಲ ಸತೀಶ್ ಅಣ್ಣ ಅವ್ರ ಸಂಪರ್ಕದಲ್ಲವರ ನೋಡಲಿ. ಅದನ್ನು ಬಿಟ್ಬಿಟ್ಟು MLA ಅವ್ರ ಮೇಲೆ ಇಲ್ದಿದ್ದೆಲ್ಲ ಈ ಥರ ಮಾಡೋದು ತಪ್ಪು. ಇವರು ಜನಪ್ರಿಯತೆ ಪಡ್ಕೊಬೇಕಂದ್ರೆ ಇವತ್ತು MLA ರಾಷ್ಟ್ರೀಯವಾದದಿಂದ ಡೈರಿ ಸದಸ್ಯರಾಗಿದ್ದಾರೆ. ಅದ್ರಲ್ಲಿ ಏನೋ ಕೆಲಸ ಮಾಡಿ ಪ್ರಚಾರ ತಗೊಂಡ್ಲಿ. ಅದನ್ನು ಬಿಟ್ಬಿಟ್ಟು MLA ಅವ್ರ ಹೆಸರು ಹೇಳಿದ್ರೆ ನನಗೆ ಮೈಲೇಜ್ ಸಿಗ್ತದೆ ಅನ್ನೋದು ತಪ್ಪು. ಸರ್, ಈಗ ಒಬ್ಬ ರೌಡಿ ಶೀಟರ್ ಶಾಸಕರ ಜೊತೆ ಬರ್ತಡೇ ಮಾಡ್ಕೊಳ್ಳೋದು ಎಷ್ಟು ಸರಿ ನಿಮ್ಮ ಪ್ರಕಾರ? ಸರ್, MLA ಅವರು ಏನು ಅವ್ರ ಮನೆಗೆ ಹೋಗಿ ಬರ್ತಡೇ ಆಚರಿಸಿಲ್ಲ. MLA ಅವ್ರಿಗೂ ರೌಡಿ ಶೀಟ್ರ್ ಅಂತ ಗೊತ್ತಿಲ್ಲ. ಆ 7-8 ವರ್ಷದಿಂದನೂ ಬರ್ತಾರೆ, ನಾವು ನೋಡಿದ್ದೀವಿ. MLA ಅವ್ರ ಮನೆಗೆ ದಿನ ಬೆಳಗ್ಗೆ 10 ಜನ ಬರ್ತಾರೆ ಬರ್ತಡೇ ಅಂತ, ಯಾರೋ ಕಾರ್ಯಕರ್ತರು ಕರ್ಕೊಂಬರ್ತಾರೆ. ಅದೇ ರೀತಿ ಅವರು ಬಂದವರೇ ಆಶೀರ್ವಾದ ತಗೊಂಡವ್ರು ಹೋಗಿದ್ದಾರೆ ಅಷ್ಟೇ. ಇದೇ ಸತೀಶ್ ಅಣ್ಣವರು ಅವ್ರಿಗೆ ಬರ್ತಡೇಲಿ 1 ಅವರ್ ಮನೇಲಿ ಕೂರಿಸ್ಕೊಂಡು ತಿಂಡಿ ಮಾಡಿಸಿ, ಕಾಫಿ ಕುಡಿಸಿ ಎಲ್ಲ ಕಳಿಸಿದಾರಲ್ಲ. ಅವತ್ತು ಅವರು ವೃತ್ತಿಯಲ್ಲಿ ವಕೀಲರು ಬೇರೆ. ಅವತ್ತು ಗೊತ್ತಿರಲ್ಲ, ನೀನು ನನ್ನ ಮನೆ ಬಾಗ್ಲಿಗೆ ಬರಬೇಡಪ್ಪ, ನೀನು ರೌಡಿ ಶೀಟ್ರು ಅಂತ ಹೇಳಿ ಕಳಿಸ್ಬೋದಿತ್ತಲ್ಲ. ಅವತ್ತು ಯಾಕೆ ಇವ್ರು ಹಾರ ಹಾಕ್ಸ್ಕೊಂಡ್ರು? ನಿಮ್ಮ ಹತ್ರ ಇದೆಯಾ ಸತೀಶ್? ಇದೆ, ನಿಮ್ಗೆ ಕೊಡ್ತೀನಿ ಇವಾಗ, ಬೇಕಾರೆ ನೋಡ್ರಿ, ಎಲ್ಲ ಪ್ರೂಫ್ ಇದೆ. ಇದೇ ಇನ್ನು MLA ಅವ್ರಿಗಿಂತ ಚೆನ್ನಾಗಿ ಪಕ್ಕದಲ್ಲಿ ನಿಂತ್ಕೊಂಡು ನಾಷ್ಟ ಮಾಡಿಸಿ ಹಾರ ಹಾಕ್ಸಿ ನೋಡ್ರಿ. ಇದೆ, ನಿಮಗೆಲ್ಲ ವಾಟ್ಸಪ್ ಮಾಡ್ತೀವಿ, ನೀವು ಕಳಿಸ್ರಿ. ಇದನ್ನು ಬಿಟ್ಟು MLA ಅವರ ಮೇಲೆ ಈ ಥರ ಎಲ್ಲ ಮಾತಾಡೋದು ತಪ್ಪು. ಇವ್ರಿಗೆ ಉಚ್ಚಾಟನೆ MLA ಅವ್ರು ಮಾಡಿಸಿದ್ರೆ ಅಂತ ಹೇಳ್ತಿದ್ರೆ ತಪ್ಪದು. ಒಬ್ಬ ಶಾಸಕರ ಬಗ್ಗೆ ಇವರು BJP ಶಾಸಕರ ಬಗ್ಗೆ ಹೋಗಿ ಹಗುರವಾಗಿ ಪ್ಲೇ ಕಾರ್ಡ್ ಇಟ್ಕೊಂಡು ಇವರು MLA ಅವ್ರ ಬಗ್ಗೆ ಮಾತಾಡಿದಾಗ ಅದು ರಾಜ್ಯ BJP ಗಮನಿಸಿರ್ತದೆ. ಇವತ್ತು ಯಾರೇ MLA ಅವ್ರ ವಿರುದ್ಧ ಇಲ್ಲ BJP ಶಾಸಕರು ಇಲ್ಲ BJP ನಾಯಕರ ವಿರುದ್ಧ ನಾನು ಮಾತಾಡಿದ್ರು ನಮ್ಮನ್ನು ಉಚ್ಚಾಟನೆ ಮಾಡ್ತಾರೆ. ನಾವು ಇವಾಗ ಒಬ್ಬ BJP ಯುವ ಮೋರ್ಚಾ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ನಾನು BJP ನಾಯಕರ ವಿರುದ್ಧ ಮಾತಾಡಿದ್ರು ನನ್ನ ಉಚ್ಚಾಟನೆ ಮಾಡ್ತಾರೆ. ಅದು ಶಾಸಕರು ಮಾಡೋರು ಅನ್ನೋದು ತಪ್ಪವರು.